ಎಲ್ಲರಿಗೂ ನಮಸ್ಕಾರ. ಇನ್ಫೋವರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದೂ ಪಂಚಾಂಗದ ಪ್ರಕಾರ ಅತ್ಯಂತ ಪವಿತ್ರವಾದ ದಿನಗಳಲ್ಲಿ ಒಂದಾದಂತಹ ಅಕ್ಷಯ ತೃತೀಯ ಹಾಗೂ ಕಾಯಕವೇ ಕೈಲಾಸ ಎಂದು ಸಾರಿದಂತಹ ನಮ್ಮ ವಿಶ್ವಗುರು ಬಸವಣ್ಣನವರ ಬಸವ ಜಯಂತಿ ಇವೆರಡೂ ಕೂಡ ಒಂದೇ ದಿನಗಳಲ್ಲಿ ಬಂದಿದೆ. ಇಂದಿನ ವಿಡಿಯೋದಲ್ಲಿ ನಾವು ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿಸಲು ಇರುವಂತಹ ನಿಖರವಾದ ಮುಹೂರ್ತ ಹಾಗೂ ಪೂಜೆಯ ಸಮಯ, ಇದರ ಹಿಂದಿರುವ ಪೌರಾಣಿಕ ಕಥೆ, ದಾನ ಧರ್ಮ ಮತ್ತು ಮಹತ್ವ, ಪೂಜೆಯ ವಿಧಿವಿಧಾನಗಳು ಹಾಗೂ ಶ್ಲೋಕಗಳು, ಪೂಜೆ ಮಾಡಬೇಕಾದ್ರೆ ಹೇಳ್ಬೇಕಾಗಿರುವಂತಹ ಶ್ಲೋಕಗಳು, ಇವೆಲ್ಲ ಮಾಹಿತಿಯನ್ನು ತಿಳಿಸ್ತೀನಿ. ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಕ್ಷಯ ತೃತೀಯವನ್ನು ಉತ್ತರ ಭಾರತದಲ್ಲಿ ಅಕಾ ತೀಜ್ ಅಂತಲೂ ಕೂಡ ಕರೀತಾರೆ. ಇದು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಬರುವಂತಹ ಈ ಹಬ್ಬ ಹಿಂದೂಗಳಿಗೆ ಅತ್ಯಂತ ಶ್ರೇಷ್ಠ ಹಾಗೂ ಪವಿತ್ರವಾದ ಹಬ್ಬವಾಗಿರುತ್ತೆ. ಸಂಸ್ಕೃತದಲ್ಲಿ ಅಕ್ಷಯ ಎಂದರೆ ಎಂದಿಗೂ ನಾಶವಾಗದೇ ಇರುವಂತಹದ್ದು, ಯಾವಾಗಲೂ ಇರುವಂತಹದ್ದು ಅನ್ನುವಂತಹ ಅರ್ಥವನ್ನು ಹೇಳುತ್ತೆ. ಪುರಾಣಗಳ ಪ್ರಕಾರ ಹೇಳೋದಾದರೆ ಭಗವಾನ್ ವಿಷ್ಣು ಹಾಗೂ ಲಕ್ಷ್ಮಿಯು ಈ ದಿನದ ಅಧಿದೇವತೆಗಳಾಗಿರ್ತಾರೆ. ಹಾಗೆ ಇದೇ ದಿನದಂದು ತ್ರೇತಾಯುಗ ಕೂಡ ಪ್ರಾರಂಭವಾಗಿರುತ್ತೆ. ಇಷ್ಟೇ ಅಲ್ಲದೆ ವಿಷ್ಣುವಿನ 6ನೇ ಅವತಾರವಾದಂತಹ ಭಗವಾನ್ ಪರಶುರಾಮರ ಜಯಂತಿಯನ್ನು ಕೂಡ ಇದೇ ದಿನ ಆಚರಣೆ ಮಾಡಲಾಗುತ್ತೆ. ಹಾಗೆ ವೈದಿಕ ಹಾಗೂ ಜ್ಯೋತಿಷ್ಯದ ಪ್ರಕಾರ, ಹಿಂದೂ ಪಂಚಾಂಗದ ಪ್ರಕಾರ ಹೇಳೋದಾದರೆ ಅಕ್ಷಯ ತೃತೀಯ ದಿನದಂದು ಯಾವುದೇ ರೀತಿಯ ಮುಹೂರ್ತಗಳನ್ನು ನೋಡದೇನೆ ಕೂಡ ಕೆಲಸವನ್ನು ಪ್ರಾರಂಭಿಸ್ಬೋದು ಅಂತಲೇ ಹೇಳ್ತಾರೆ. ಈ ಅಕ್ಷಯ ತೃತೀಯಕ್ಕೆ ಯಾವುದೇ ರೀತಿಯ ಶುಭ ಕಾರ್ಯ ಪ್ರಾರಂಭಿಸಲು ಯಾವುದೇ ರೀತಿಯ ಮುಹೂರ್ತಗಳನ್ನು ನೋಡುವ ಅವಶ್ಯಕತೆ ಇರೋದಿಲ್ಲ. ಹಾಗೆ ಅಕ್ಷಯ ತೃತೀಯದಂದು ಮಾಡಿದಂತಹ ಜಪ ಆಗಿರಬಹುದು, ಯಜ್ಞ, ಪಿತೃದರ್ಪಣ ಮತ್ತು ದಾನ ಪುಣ್ಯಗಳ ಫಲವು ಎಂದಿಗೂ ನಾಶವಾಗೋದಿಲ್ಲ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ನಮ್ಮೊಟ್ಟಿಗೆ ಶಾಶ್ವತವಾಗಿ ಉಳಿಯುತ್ತವೆ. ಈ ದಿನ ಹೆಚ್ಚಾಗಿ ಜನರೆಲ್ಲರೂ ಕೂಡ ಚಿನ್ನವನ್ನು ಖರೀದಿಸ್ತಾರೆ. ಯಾಕೆಂದರೆ ಅಕ್ಷಯ ತೃತೀಯದಂದು ತಂದಂತಹ ಚಿನ್ನವು ಮುಂದಿನ ದಿನಗಳಲ್ಲಿ ದುಪ್ಪಟ್ಟು ಆಗಿ ಬೆಳೆಯುತ್ತೆ ಅನ್ನುವಂತಹ ನಂಬಿಕೆ ಇದೆ. ಹಾಗೂ ಸಂಪತ್ತು ಮತ್ತು ಸಮೃದ್ಧಿ ತರುತ್ತೆ ಅನ್ನುವಂತಹ ಬಲವಾದ ನಂಬಿಕೆ ಇರೋದ್ರಿಂದ ಅಕ್ಷಯ ತೃತೀಯದಂದು ಅತಿ ಹೆಚ್ಚು ಜನರು ಚಿನ್ನ ಹಾಗೂ ಬೆಳ್ಳಿಯನ್ನು ಖರೀದಿ ಮಾಡ್ತಾರೆ. ಈಗ ನಾವು 2026 ಏಪ್ರಿಲ್ 19ರಂದು ಇರುವಂತಹ ಅಕ್ಷಯ ತೃತೀಯದ ನಿಖರವಾದ ತಿಥಿ ಮತ್ತು ಪೂಜಾ ಸಮಯವನ್ನು ನೋಡೋಣ. ತೃತೀಯ ತಿಥಿ ಪ್ರಾರಂಭವಾಗುವುದು ಏಪ್ರಿಲ್ 19ನೇ ತಾರೀಕು ಬೆಳಗ್ಗೆ 10:49 ಪ್ರಾರಂಭವಾಗುತ್ತೆ. ಹಾಗೆ ತೃತೀಯ ತಿಥಿ ಮುಕ್ತಾಯ ಆಗೋದು ಏಪ್ರಿಲ್ 20ನೇ ತಾರೀಕು ಮುಂಜಾನೆ 7:27 ಮುಕ್ತಾಯವಾಗುತ್ತೆ. ಏಪ್ರಿಲ್ 19ರಂದು ಬೆಳಗ್ಗೆ 10:49 ಮಧ್ಯಾಹ್ನ 12:20 ಇರುತ್ತೆ. ಈ ಸಮಯವು ಅತ್ಯಂತ ಪ್ರಶಸ್ತವಾದ ಸಮಯ ಆಗಿರುತ್ತೆ. ಈ ಸಮಯದಲ್ಲೂ ಕೂಡ ನೀವು ಪೂಜೆನ ಮಾಡಬಹುದು. ಹಾಗೆ ಅಕ್ಷಯ ತೃತೀಯ ಪೂಜೆಯನ್ನು ಏಪ್ರಿಲ್ 19ನೇ ತಾರೀಕೆ ಮಾಡಿ. ಯಾಕಂದರೆ ಏಪ್ರಿಲ್ 20ನೇ ತಾರೀಕು ಕೂಡ ಮಾಡಬೇಕು, ಆದರೆ ಬೆಳಗ್ಗೆನೇ 7:27 ಒಳಗೇ ಮಾಡಬೇಕಾಗುತ್ತೆ. ಹಾಗಾಗಿ ನೀವು 2 ದಿನವೂ ಕೂಡ ಪೂಜೆನ ಮಾಡಿ. ಏಪ್ರಿಲ್ 19ನೇ ತಾರೀಕು ಕೂಡ ಪೂಜೆ ಮಾಡಿ, ಹಾಗೆ ಏಪ್ರಿಲ್ 20ನೇ ತಾರೀಕು ಕೂಡ ಪೂಜೆ ಮಾಡಿ. ಏಪ್ರಿಲ್ 20ನೇ ತಾರೀಕು ಬ್ರಹ್ಮ ಮುಹೂರ್ತದಲ್ಲೂ ಕೂಡ ಪೂಜೆ ಮಾಡಬಹುದು. ಬ್ರಹ್ಮ ಮುಹೂರ್ತದ ಸಮಯ ಬಂದು 5:40 5:45 ಇರುತ್ತೆ. ಈ ಸಮಯದಲ್ಲಿ ನೀವು ಏಪ್ರಿಲ್ 20ನೇ ತಾರೀಕು ಪೂಜೆಯನ್ನು ಮಾಡ್ಬೋದು. ಹಾಗೆ 7:27 ಬೆಳಗಿನ ಜಾವ ಅಲ್ಲಿವರೆಗೂ ಸಮಯ ಇರುತ್ತೆ. ಆ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಬಹುದು. ಹಾಗೆ ನೀವು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡೋದಾದರೆ ಚಿನ್ನ ಬೆಳ್ಳಿ ಖರೀದಿ ಮಾಡೋದಕ್ಕೆ ಇರುವಂತಹ ಶುಭ ಮುಹೂರ್ತಗಳನ್ನು ನೋಡೋಣ. ಏಪ್ರಿಲ್ 19ನೇ ತಾರೀಕು ಭಾನುವಾರ ಇರುವಂತಹ ಶುಭ ಮುಹೂರ್ತಗಳು ಯಾವುದ್ಯಾವುದು ಅಂದರೆ ಬೆಳಗ್ಗಿನ ಮುಹೂರ್ತ ಬೆಳಗ್ಗೆ 10:49 ಪ್ರಾರಂಭವಾಗಿ ಮಧ್ಯಾಹ್ನ 12:20 ಇರುತ್ತೆ. ಈ ಸಮಯದಲ್ಲೂ ಕೂಡ ನೀವು ಚಿನ್ನವನ್ನು ಖರೀದಿ ಮಾಡಬಹುದು. ಮಧ್ಯಾಹ್ನದ ಮುಹೂರ್ತ 1:58 ಪ್ರಾರಂಭವಾಗಿ 3:35 ಇರುತ್ತೆ. ಈ ಸಮಯದಲ್ಲೂ ಕೂಡ ನೀವು ಚಿನ್ನ ಬೆಳ್ಳಿಯನ್ನು ಕೂಡ ಖರೀದಿ ಮಾಡಬಹುದು. ಹಾಗೆ ಸಂಜೆಯ ಮುಹೂರ್ತ 6:49 ರಾತ್ರಿ 10:57 ಇರುತ್ತೆ. ಹಾಗೆ ಈ ಸಮಯದಲ್ಲೂ ಕೂಡ ನೀವು ಚಿನ್ನ ಬೆಳ್ಳಿ ಯಾವುದನ್ನಾದರೂ ಕೂಡ ಖರೀದಿ ಮಾಡಬಹುದು. ಏಪ್ರಿಲ್ 20ನೇ ತಾರೀಕು ಸೋಮವಾರ ಇರುವಂತಹ ಮುಹೂರ್ತ ಮುಂಜಾನೆ 5:51 ಬೆಳಗ್ಗೆ 7:27 ಇರುತ್ತೆ. ಇದು ಕೇವಲ 1:36 ಅಷ್ಟೇ ಇರುತ್ತೆ. ಈ ಸಮಯದಲ್ಲೂ ಕೂಡ ಚಿನ್ನನ ಖರೀದಿ ಮಾಡ್ಬೋದು. ಆದರೆ ಬೆಳಗಿನ ಜಾವ ಈ ಸಮಯದಲ್ಲಿ ಯಾವುದೇ ರೀತಿಯ ಅಂಗಡಿಗಳು ಓಪನ್ ಇರಲ್ಲ ಅಂತ ಭಾವಿಸ್ತೀನಿ. ಕೆಲವು ಕಡೆ ಅಂಗಡಿಗಳು, ಚಿನ್ನ ಬೆಳ್ಳಿ ಅಂಗಡಿಗಳು ಬೆಳಗಿನ ಜಾವ ಓಪನ್ ಇರಬಹುದು, ಆದರೆ ಮುಖ್ಯವಾಗಿ ಆಲ್ಮೋಸ್ಟ್ ಯಾವ ಅಂಗಡಿಗಳು ಕೂಡ ಓಪನ್ ಇರೋದಿಲ್ಲ. ಹಾಗಾಗಿ ನೀವು ಏಪ್ರಿಲ್ 19ನೇ ತಾರೀಕೆ ಚಿನ್ನ ಖರೀದಿಸೋದಕ್ಕೆ ಒಳ್ಳೆ ದಿನ ಆಗಿರುತ್ತೆ. ಆ ದಿನವೇ ಖರೀದಿಸಿ. ಏಪ್ರಿಲ್ 19 ಹಾಗೂ 20ನೇ ತಾರೀಕು 2 ದಿನವೂ ಕೂಡ ಪೂಜೆ ಮಾಡಬಹುದು. ಇನ್ನು ಅಕ್ಷಯ ತೃತೀಯ ದಿನ ಲಕ್ಷ್ಮೀನಾರಾಯಣ ಪೂಜೆಗಾಗಿ ಮನೆಯನ್ನೆಲ್ಲ ಶುಚಿಗೊಳಿಸಿ ಹಾಗೂ ಒಂದು ಮಣೆಯನ್ನು ಹಾಸಬೇಕು ದೇವ್ರ ಮನೆಯಲ್ಲಿ. ಅದ್ರ ಮೇಲೆ ಕೆಂಪು ವಸ್ತ್ರವನ್ನು ಹಾಕಿ ಅದ್ರ ಮೇಲೆ ಕಳಶವನ್ನು ಸ್ಥಾಪನೆ ಮಾಡಬೇಕು. ಕಳಶ ಸ್ಥಾಪನೆಯ ಜೊತೆಗೆ ಲಕ್ಷ್ಮೀನಾರಾಯಣರ ಫೋಟೋ ಇದ್ದರೆ ಲಕ್ಷ್ಮೀನಾರಾಯಣರ ಫೋಟೋವನ್ನು ಇಡಿ. ಹಾಗೆ ಕುಬೇರನ ಮೂರ್ತಿ, ಕುಬೇರನ ಯಂತ್ರ ಇದ್ದರೆ ಅದನ್ನು ಕೂಡ ಇಟ್ಟು ಪೂಜೆ ಮಾಡಿ. ಕಮಲದ ಹೂವಿನಿಂದ ಹಾಗೆ ಮಲ್ಲಿಗೆ ಹೂವಿನಿಂದ ಪೂಜಿಸಬೇಕು.
ಹಾಗೆ ನೀವು ಹೊಸದಾಗಿ ತಂದಿರುವಂತಹ ಚಿನ್ನ ಆಗಿರ್ಬೋದು ಅಥವಾ ಬೆಳ್ಳಿ ಆಗಿರ್ಬೋದು, ಇದನ್ನು ಗಂಜಲದಿಂದ ಕ್ಲೀನ್ ಮಾಡಿ ತೊಳೆದುಬಿಟ್ಟು ನಂತರ ಪೂಜೆಗೆ ಇಡಿ. ನಂತರ ಅದಕ್ಕೆ ಅರಿಶಿನ ಕುಂಕುಮನ ಇಟ್ಟು ಪೂಜೆ ಮಾಡಿ, ಹಾಗೆ ನೈವೇದ್ಯಕ್ಕೆ ಸಿಹಿಯನ್ನು ಕೂಡ ಮಾಡಿ. ಇನ್ನು ಹಣ ಇರುವಂಥವರು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡ್ತಾರೆ. ಹಣ ಇಲ್ಲದೆ ಇದ್ದವರು ಏನು ಮಾಡಬೇಕು ಅನ್ನೋದು ಕೂಡ ಕೆಲವ್ರಿಗೆ ಗೊಂದಲಗಳು ಕೂಡ ಇರುತ್ತೆ. ಚಿನ್ನ ಬೆಳ್ಳಿ ಖರೀದಿ ಮಾಡೋದಕ್ಕೆ ಕಷ್ಟ ಆದರೆ ಅರಿಶಿಣ, ಕುಂಕುಮ, ಉಪ್ಪು, ಪೊರಕೆ ಹಾಗೂ ಆಹಾರದ ಧಾನ್ಯಗಳನ್ನು ಖರೀದಿ ಮಾಡಿ. ಹಾಗೆ ಮನೆಯಲ್ಲಿ ಲಕ್ಷ್ಮೀನಾರಾಯಣರ ಫೋಟೋ ಇಲ್ಲ ಅಂದರೆ ಲಕ್ಷ್ಮೀನಾರಾಯಣರ ಫೋಟೋವನ್ನು ಕೂಡ ಖರೀದಿ ಮಾಡಿ. ನಂತರ ಪೂಜೆ ಮಾಡಬೇಕಾದ್ರೆ ಹೇಳಬೇಕಾಗಿರುವಂತಹ ಮಂತ್ರ ಓಂ ಮಹಾಲಕ್ಷ್ಮಿಯೇ ನಮಃ. ಈ ಮಂತ್ರವನ್ನು 108 ಬಾರಿ ಪಠಿಸಿ. ಹಾಗೆ ಸಂಪತ್ತು ವೃದ್ಧಿಗಾಗಿ ಹೇಳಬೇಕಾಗಿರುವಂತಹ ಮಂತ್ರ ಓಂ ಶ್ರೀಂ ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯೇ ನಮಃ. ಇದು ಸಂಪತ್ತು ವೃದ್ಧಿಗಾಗಿ ಹೇಳುವಂತಹ ಮಂತ್ರ. ಇದನ್ನು ಪೂಜೆ ಮಾಡಬೇಕಾದ್ರೆ ಈ ಮಂತ್ರವನ್ನು ಕೂಡ ಹೇಳಿ. ಹಾಗೆ ಇದೇ ದಿನ ಶುಭ ದಿನದಂದು ಸಮಾಜ ಸುಧಾರಕರಾದಂತಹ ಬಸವಣ್ಣನವರ ಬಸವ ಜಯಂತಿಯನ್ನು ಕೂಡ ಇದೆ. ಅವರು ಹೇಳಿರುವಂತಹ ವಚನ ಕಾಯಕವೇ ಕೈಲಾಸ, ಅಂದರೆ ಕೆಲಸ ಮಾಡುವುದರಲ್ಲೇ ದೇವರನ್ನು ಕಾಣಬೇಕು ಅಂತ ಸಾರಿದ ಮಹತ್ವ ಬಸವಣ್ಣನವರ ಭಾವಚಿತ್ರಕ್ಕೆ ನೀವು ಬಿಲ್ಪತ್ರೆ ಹಾಗೂ ಹೂಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡ್ಬೋದು. ಹಾಗೆ ಬಸವಣ್ಣನವರ ಪೂಜೆ ಮಾಡಬೇಕಾದ್ರೆ ಅವರ ವಚನಗಳನ್ನು ಹೇಳೋದು ತುಂಬಾ ಒಳ್ಳೆಯದು. ಹಾಗೆ ಬಸವಣ್ಣನವರ ಸ್ಮರಣೆಗಾಗಿ ಈ ಒಂದು ಮಂತ್ರವನ್ನು ಕೂಡ ನೀವು ಹೇಳಬೇಕು. ಓಂ ನಮಃ ಶಿವಾಯ ಅನ್ನುವಂತಹ ಈ ಮಂತ್ರವನ್ನು ಕೂಡ ಹೇಳಿ. ಈ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯವು ನಿಮ್ಮೆಲ್ಲರ ಜೀವನದಲ್ಲಿ ಅಕ್ಷಯವಾದ ಸುಖ, ಶಾಂತಿ ಹಾಗೂ ಸಂಪತ್ತನ್ನು ತರಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈ ದಿನದಂದು ನೀವು ಕೈಲಾದಷ್ಟು ಬಡವರಿಗೆ ಅನ್ನದಾನ ಮತ್ತು ಜಲದಾನವನ್ನು ಮಾಡೋದನ್ನು ಮರಿಬೇಡಿ. ಇದನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಇಷ್ಟೆಲ್ಲ ಮಾಹಿತಿಯು ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯದ್ದಾಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.